ರಿಸರ್ವೇಶನ್ ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ರಿಸರ್ವೇಶನ್ ಉಪಯೋಗಿಸ್ಕೊಳ್ತಾ ಇರೋರೆಲ್ಲರೂ ಈ ಕೆನೆಪದ್ರ ಇರೋರು. ಆ ಕೆನೆಪದ್ರ ತೆಗಿತಿದ್ರೆ ಕೆಳಗಿನವ್ರಿಗೆ ಸಿಗೋದಿಲ್ಲ. ಅದರಿಂದ ಅದನ್ನ ತೆಗೆದ್ಬಿಟ್ಟು ಮಿಕ್ಕನವ್ರಿಗೆ ಕೊಟ್ಟರೆ ಅದನ್ನ ಯಾರು ಕೇಳೋದೇ ಇಲ್ಲ. ಈಗ ರಿಸರ್ವೇಶನ್ ತಗೊಳ್ತಾ ಇರೋರೇ ತಗೊಳ್ತಾ ಇದ್ರೆ ರಿಸರ್ವೇಶನ್ ಕೆಲವೇ ಮಂದಿಗೆ ಇದೆ ಅಷ್ಟೇ. ಮಾರ್ಕ್ಸ್ ಮೇಲೆ ನೀವು ಯಾರನ್ನೂ ಅಳಿಯಕ್ಕಾಗಲ್ಲ. ರ್ಯಾಂಕ್ ಬೇರೆ, ಪರ್ಸೆಂಟೇಜ್ ಬೇರೆ, ಸ್ಕಿಲ್ ಬೇರೆ. ಬಡವ್ರಿಗೆ ಮಾಡ್ಲಿ, ಶೋಷಿತರಿಗೆ ಬೇಡ ಸರ್. ಅದು ಬೇಡವೇ ಬೇಡ, ಕ್ಯಾಸ್ಟಿಸಮೇ ಬೇಡ ಅಂತ ನನ್ನ ಪ್ರಕಾರ. ರಿಸರ್ವೇಶನ್ ಕೊಡೋದಾದ್ರೂ ಕೊಡ್ಬೇಕು ಸರ್. ವಿದ್ಯಾವಂತರಿಗೆ ಎಲ್ಲಾರ್ನು ಒಂದ್ ಇದ್ ಮಾಡಬೇಕು. ರಿಸರ್ವೇಶನ್ ಕೊಡೋದ್ರಿಂದ ತಪ್ಪೇನಿಲ್ಲ. ನಮ್ಮ ದೇಶದಲ್ಲಿ 3 ದುರಂತಗಳಿದಾವೆ. ಮೊದಲನೇದು ಜಾತಿ, ಎರಡನೇದು ಭ್ರಷ್ಟಾಚಾರ, ಮೂರನೇದು ಈ ಧರ್ಮ, ಜಾತಿ ಮತ್ತೆ ಭ್ರಷ್ಟಾಚಾರ 3 ನಮ್ಮ ದೇಶಕ್ಕೆ ಮಾರಕವಾಗಿದೆ. ಜಾತಿಗೊಂದು ನಿಗಮ, ಜಾತಿಗೊಬ್ಬ ಸ್ವಾಮೀಜಿ, ಈ ತರ ಉಟ್ಕೊಂಡ್ಬಿಟ್ಟಿದ್ದಾರೆ. ರಿಸರ್ವೇಶನ್ ಪಾಲಿಸಿ ಇರಬೇಕೋ ಬೇಡವಾ ಅನ್ನೋದು ಒಂದು ಚರ್ಚೆ ಇದೆ. ಸೊ ಈ ಒಂದು ಚರ್ಚೆಯಲ್ಲಿ ನನ್ನ ಅಭಿಪ್ರಾಯ ನಾನು ಸೂಚಿಸೋದಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಇವತ್ತು ರಿಸರ್ವೇಶನ್ ಪಾಲಿಸಿ ಬಂದು ಒಂದು 75 ಇಯರ್ಸ್ ಇಂದ ಇಂಡಿಪೆಂಡೆನ್ಸ್ ಆದ್ಮೇಲೆ ಇದುವರೆಗೂ ನಡ್ಕೊಂಡ್ ಬರ್ತಾ ಇದೆ. ತಪ್ಪೇನಿಲ್ಲ, ರಿಸರ್ವೇಶನ್ ಇರೋದು ತಪ್ಪೇನಿಲ್ಲ. ಬಟ್ ಏನಂತಂದ್ರೆ 2-3 ಜನರೇಷನ್ ಅವ್ರಿಗೆ ಬೆನಿಫಿಟ್ ಆದ್ಮೇಲೆ 4th ಜನರೇಷನ್ ಬಂದಾಗ ರಿಸರ್ವೇಶನ್ ಕೊಡೋದೋ ಬೇಡವೋ, ವಾಟ್ ವಿ ಕಾಲ್ ದ ಕ್ರಿಮಿ ಲೇಯರ್ ಆಫ್ ಸೊಸೈಟಿ. ಸೊ ಅದ್ ಬಿಟ್ಟು ರಿಸರ್ವೇಶನ್ ಪಾಲಿಸಿ ಇವಾಗ ಲೇಡೀಸ್ಗೆ, ಎಸ್ಪೆಷಲಿ ಲೇಡೀಸ್ ಒಂದು 30 ಇಯರ್ಸ್ ಬ್ಯಾಕ್ ಆರ್ 40 ಇಯರ್ಸ್ ಬ್ಯಾಕ್ ಡೈವರ್ಸಿಫೈಡ್ ಫೀಲ್ಡ್, ಇವಾಗ ಅಡ್ವೊಕಸಿ ಇರ್ಬೋದು, ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಇರ್ಬೋದು, ಇಲ್ಲ ಮೆಡಿಕಲ್ ಇರ್ಬೋದು, ಕಡಿಮೆ ಇರ್ತಾ ಇತ್ತು. ಸೊ ರಿಸರ್ವೇಶನ್ ಪಾಲಿಸಿ ಫಾರ್ ಲೇಡೀಸ್, ರಿಸರ್ವೇಶನ್ ಪಾಲಿಸಿ ಫಾರ್ ಬ್ಯಾಕ್ವರ್ಡ್ ಅದು ಕಂಟಿನ್ಯೂ ಆಗಬೇಕು. ಬಟ್ ಅದಕ್ಕೆ ಒಂದು ಕಂಟಿನ್ಯೂಸ್ ಚರ್ಚೆ ಆಗ್ಬಿಟ್ಟು ಅದರಲ್ಲಿ ಲಿಟಲ್ ಬಿಟ್ ಆಫ್ ಕಂಡೀಷನ್ಸ್ ಹಾಕ್ಬಿಟ್ಟು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸುಮಾರು ಜನ ಟೀಚರ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಫಾರ್ವರ್ಡ್ ಕಮ್ಯುನಿಟಿ ಮತ್ತೆ ಎಲ್ಲಾ ತರದ ಇದ್ರಲ್ಲೂ ನಮಗೆ ಪಾಠ ಮಾಡಿದ್ದಾರೆ. ಕ್ವಾಲಿಟಿ ಟೀಚಿಂಗ್ ಇದ್ದೇ ಇರುತ್ತೆ, ಯಾವುದೇ ಒಂದು ಬಂದ್ರು ಕ್ವಾಲಿಟಿ ಟೀಚಿಂಗ್ ಇದ್ದೇ ಇರುತ್ತೆ. ರಿಸರ್ವೇಶನ್ ಪಾಲಿಸಿ ಕಂಟಿನ್ಯೂ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂತಂದ್ರೆ ಆಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಜಾತಿ ವ್ಯವಸ್ಥೆನೇ ಹೋಗ್ಬೇಕು, ಈಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕು. ಅಂಬೇಡ್ಕರ್ ಅವರು ಇದೇ ಹೇಳಿರೋದು. ನೀವು ರೂರಲ್ ಹೋಗಿ, ರೂರಲ್ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದೀನಿ ನಾ, ರೂರಲ್ ಏರಿಯಾದಲ್ಲಿ ಇನ್ನ ಅದೇ ತರ ಇದೆ. ಅಂದ್ರೆ ಶಿಕ್ಷಣ ವ್ಯವಸ್ಥೆ ಏನಿದೆ ಅದರಲ್ಲಿ ಬದಲಾವಣೆ ತರಬೇಕು. ರಿಸರ್ವೇಶನ್ ಪಾಲಿಸಿ ಇನ್ನ ಕಂಟಿನ್ಯೂ ಆಗಬೇಕು. ಬಟ್ ಲಿಟಲ್ ಬಿಟ್ ಆಫ್ ಮಾಡಿಫಿಕೇಶನ್ ಅಷ್ಟೇ ನನ್ನ ಮಾತ. ಮಾನವ ಮೌಲ್ಯ ಇರೋಂಥ ಒಂದು ಥಿಂಕಿಂಗ್ ಅಷ್ಟೇ. ಐ ನೆವರ್ ಡಿಸ್ಕ್ರಿಮಿನೇಟ್ ಎನಿ ಒನ್ ವಿತ್ ಕ್ಯಾಸ್ಟ್ ಈಟ್ ಕಲರ್. ಏನೇ ಇದ್ರು ಸಮಾನತೆಯಿಂದ ನೋಡೋಂಥದ್ದು. ಎಲ್ಲರೂ ಮಾನವೀಯತೆ ಮೌಲ್ಯ ಇರಬೇಕು. ಈ ದೇಶದಲ್ಲಿ ಜಾತಿಯಿಂದನೇ ಈ ರಾಜಕಾರಣ ಮಾಡ್ತಾ ಇದ್ದಾರೆ. ಯಾವತ್ತು ಜಾತಿ ಇರುವ ಅಲ್ಲಿ ಬಡಬಗ್ಗರು ಯಾರಿದ್ದಾರೆ, ಎಲ್ಲಾ ಕಮ್ಯುನಿಟಿಯಲ್ಲಿ ಇದ್ದಾರೆ. ಅಂತವ್ರು ಹುಡುಕಿ ಅವ್ರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ. ಮೊದಲನೇದಾಗಿ ರೈತರಿಗೆ ಕೊಡ್ಬೇಕು. ರೈತರ ಕಷ್ಟ, ಈಸ್ ಮೈ ಫಾದರ್ ಈಸ್ ಫಾರ್ಮರ್, ನಾನೊಬ್ಬ ರೈತನ ಮಗ. ರೈತರಿಗೆ ಫಸ್ಟ್ ರಿಸರ್ವೇಶನ್ಸ್ ಕೊಡ್ಲಿ, ರೈತರಿಗೆ ಸಬ್ಸಿಡೀಸ್ ಕೊಡ್ಲಿ, ರೈತರಿಗೆ ಮಕ್ಕಳಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಾಗ ಸ್ಟೈಪೆಂಡರೀಸ್ ಕೊಡ್ಲಿ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಲಿ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ರಿಸರ್ವೇಶನ್ ಅನ್ನೋದು ಕೇವಲ ಇರೋದು ಸರ್ಕಾರಿ ನೌಕರಿಗಳಲ್ಲಿ ಮಾತ್ರ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಲ್ಲ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಇಲ್ಲ, ಹಾಸ್ಪಿಟಾಲಿಟಿ ಸೆಕ್ಟರ್ ಅಲ್ಲಿ ಇಲ್ಲ, ಯಾವ ಬೇರೆ ಸೆಕ್ಟರ್ ಅಲ್ಲಿ ಕೂಡ ಅಂತಾರೆ ರಿಸರ್ವೇಶನ್ ಇಲ್ಲ. 97% ಡೆವಲಪ್ ಮಾಡೋದ್ರ ಮೂಲಕ ದೇಶನ ಉದ್ಧಾರ ಮಾಡಬೇಕು. 3% ಕಾನ್ಸಂಟ್ರೇಷನ್ ಮಾಡ್ಬಿಡು ಉದ್ಧಾರ ಮಾಡಬೇಕು. ಇದು ಏನಂತ ಗೊಂದಲ ಇರುವಂತದ್ದು. 3% ಪೂರ್ತಿ ರಿಸರ್ವೇಶನ್ ಅಲ್ಲ, 3% ಅಲ್ಲಿ 50% ರಿಸರ್ವೇಶನ್. OBCಗಳು ಅಂತಂದ್ರೆ ಜನರಲ್ ಕ್ಯಾಟಗರಿ ಅಂತ ತಿಳ್ಕೊಂಡಿದ್ದಾರೆ ಇವರು. ಹಿಂದುಳಿದ ವರ್ಗ, ಇವನ್ನ ಮುಂದುವರೆದ ವರ್ಗ ಅಂತ ಕರೆಯಲ್ಲ. ಯಾಕೆಂತಂದ್ರೆ ಈ ದೇಶದ ವರ್ಣಾಶ್ರಮ ಪದ್ಧತಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದಾರಲ್ಲ, ಈ ಡಿವೈಡ್ ಮಾಡಿದ್ರಲ್ಲಿ ಶೂದ್ರರು ಅತಿ ಹೆಚ್ಚಿರುವಂತವ್ರು. ಅಸ್ಪೃಶ್ಯ ಅಥವಾ ದಲಿತರು ಅಂತ ಅನ್ನೋದು ಯಾವ ಧರ್ಮ ಗ್ರಂಥಗಳಲ್ಲೂ ಕೂಡ ಇಲ್ಲ. ಶೆಡ್ಯೂಲ್ ಟ್ರೈಬ್ಸ್ಗಳು ಜಾತಿ ಅಲ್ಲ ಸರ್. ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಅದು ಜಾತಿ ಅಲ್ಲ. ಯಾಕಂದ್ರೆ ಜಾತಿಯ ಸಿಸ್ಟಮ್ ಇಂದ ಹೊರಗಿರುವಂತ ಸಮುದಾಯ ಅವರು. ಟ್ರೈಬಲ್ಸ್ ಅಂತ ಏನ್ ಕರಿತೀವಿ ನಾವು, ಜಾತಿಯ ವ್ಯಾಪ್ತಿ ಒಳಗಡೆ ಬರೋದೇ ಇಲ್ಲ ಅವರು. ಈ ರಾಜಕಾರಣಕ್ಕಾಗಿ, ಸಾಮಾಜಿಕ ಕಾರಣಕ್ಕಾಗಿ ಇಡೀ ದೇಶವನ್ನ ಏನಂತಾರೆ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ. ರಿಸರ್ವೇಶನ್ ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ ಬೇಕು. ಆರ್ಥಿಕ ಮಟ್ಟ ಜಾಸ್ತಿ ಆದಂಗೆ ಅವ್ರನ್ನ ಬಿಡ್ಬೇಕು, ಕೈ ಅವ್ರನ್ನ ತೆಗೆದಾಕ್ಬೇಕು, ಮುಂದಿನವ್ರಿಗೆ ಹೋಗ್ತಾ ಇರ್ಬೇಕು. ನಮ್ಮನಿಂದ ಅವ್ರಿಗೆ ತೊಂದರೆ ಆಗ್ತಾಯಿಲ್ಲ, ಅವರಿಂದ ಅವ್ರಿಗೆ ತೊಂದರೆ ಆಗ್ತದೆ. ನಮ್ಮನ್ನ ಹೆಸರು ಹೇಳ್ತಾರೆ ಅಷ್ಟೇ, ನಮ್ಮಿಂದ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ರಿಸರ್ವೇಶನ್ ಇದೆಯಲ್ಲ ಅವ್ರಿಗೆ, ಆ ರಿಸರ್ವೇಶನ್ ಎಲ್ಲ ಇವರೇ ಹೊಡಿತಾವ್ರೆ. ದಲಿತರಲ್ಲ, ಬಲಿತರು. ರಾಜಕಾರಣ ಬಂದಾಗ ಎಲೆಕ್ಷನ್ ಎಲ್ಲರೂ ಅನ್ನೋನ್ವಾಗಿದ್ದಾರೆ, ಎಲ್ಲಾ ಜಾತಿಗಳು ಅನ್ನೋನಲ್ಲಿ ಇದ್ದಾರೆ. ಇಲ್ಲ, ಈಗ ರಾಜಕಾರಣ ಬಂದಾಗ ಆಗ ಕೆಡ್ತಾರೆ.